ಇರಾನ್ ಯುದ್ಧ ದೀರ್ಘಾವಧಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅಂತ ಪ್ರಧಾನಿ ಮೋದಿ ಸಂಸತ್ತಿನಲ್ಲಿ ಹೇಳಿದ್ದಾರೆ. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. धीरज के साथ, संयम के साथ, शांत मन से हमें हर चुनौती का मुकाबला करना है. ಗಮನಿಸಬೇಕಿರುವ ಸಂಗತಿ ಅಂದ್ರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ 11 ದಿನಗಳ ಹಿಂದೆಯೇ ಸಂಸತ್ತಿನಲ್ಲಿ ಈ ವಿಷಯ ಹೇಳಿದ್ರು. ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಳಿದ್ದನ್ನೇ ಮೋದಿ ಯಾಕೆ ಒಪ್ಕೊಳ್ಬೇಕಾಯ್ತು? ರಾಹುಲ್ ಗಾಂಧಿಯನ್ನ ಅಪಹಾಸ್ಯ ಮಾಡಿದ ಬಿಜೆಪಿ ಜನ ಪ್ರಧಾನಿ ಭಾಷಣವನ್ನ ಕೇಳಿದ ನಂತರ ಈಗ ಏನ್ ಹೇಳ್ತಾರೆ? ಸಂಸತ್ತಿನಲ್ಲಿ ಪ್ರಧಾನಿ ಮಾಡಿದ ಭಾಷಣ ಮತ್ತು ರಾಹುಲ್ ಗಾಂಧಿ ಮಾಡಿದ ಭಾಷಣದ ನಡುವೆ ಗಮನಾರ್ಹ ಹೋಲಿಕೆ ಇದೆ. ಯುದ್ಧ ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ, ನಮ್ಮ ಬಳಿ ಅಗತ್ಯ ತೈಲವಿದೆ ಅಂತೆಲ್ಲ ಇದೇ ಬಿಜೆಪಿಯವರು ಹೇಳ್ತಾ ಬಂದ್ರು. ಕಡೆಗೆ ವಾಸ್ತವ ಬೇರೆನೇ ಇದೆ ಅನ್ನೋದು ಬಯಲಾಗಿತ್ತು. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತ್ತು ಅಂತಂದ್ರೆ ಜನ LPG ಸಿಲಿಂಡರ್ಗಳಿಗಾಗಿ ಬೀದಿಗಳಲ್ಲಿ ಸಾಲುಗಟ್ಟಿ ನಿಂತರು. ಇದರ ಹೊರತಾಗಿಯೂ ಪ್ರಧಾನಿ ಇದು ಕೇವಲ ವದಂತಿ ಅಂತ ಹೇಳ್ತಾನೆ ಇದ್ರು. ಅಂದ್ರೆ ವಿರೋಧ ಪಕ್ಷಗಳು ವದಂತಿಗಳನ್ನ ಹರಡ್ತಿವೆ ಅನ್ನೋದು ಅವರ ಆರೋಪ ಆಗಿತ್ತು. ಇದೆಲ್ಲವೂ ನಡೀತಾ ಇದ್ದಾಗ ಸುಮಾರು 11 ದಿನಗಳ ಹಿಂದೆ ರಾಹುಲ್ ಗಾಂಧಿ ಸಂಸತ್ತಲ್ಲಿ ಮಾತಾಡಿದ್ರು. ಅವತ್ತವರು ಏನ್ ಹೇಳಿದ್ರು ಅದನ್ನೇ ಈಗ ಪ್ರಧಾನಿ ಹೇಳಿದ್ದಾರೆ. ಯುದ್ಧ ಶುರುವಾಗಿ ಇಷ್ಟು ಸಮಯದ ಬಳಿಕ ಮೋದಿ ಅದರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಲೋಕಸಭೆಯಲ್ಲಿ ಪ್ರಧಾನಿ ಈ ಬಗ್ಗೆ ಲಿಖಿತ ಭಾಷಣ ಓದಿದ್ರು. ಈ ಬಿಕ್ಕಟ್ಟನ್ನು ಅವರು ಕೋವಿಡ್ಗೆ ಹೋಲಿಸಿ ಅದರ ಪರಿಣಾಮಗಳು ಭಾರತದ ಮೇಲೆ ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ ಅಂತ ಹೇಳಿದ್ರು. ಈ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಸೃಷ್ಟಿಯಾದ ಕಠಿಣ ಪರಿಸ್ಥಿತಿ ಶಾಶ್ವತ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ರಿಂದ ನಾವು ಸಿದ್ಧರಾಗಿರಬೇಕು, ನಾವು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿದ್ರು. ಈ ಮೂಲಕ ಪ್ರಧಾನಿ ಯುದ್ಧದ ಬಿಕ್ಕಟ್ಟು ನಮ್ಮ ಮೇಲೆ ಪರಿಣಾಮ ಬೀರ್ತಿದೆ ಅನ್ನೋದನ್ನ ಕಡೆಗೂ ಒಪ್ಕೊಂಡ್ರು. ಯಾಕಂದ್ರೆ ದೇಶದೊಳಗೆ ಏನೇ ನಡೀತಿದ್ರೂ ಮರೆಮಾಚೋಕೆ ಸಾಧ್ಯ ಇಲ್ಲ. ಅದು ಅನಿಲ ಬಿಕ್ಕಟ್ಟಾಗಿರ್ಬೋದು ಅಥವಾ ಕೈಗಾರಿಕೆಗಳಿಗೆ ಅನಿಲ ಪೂರೈಕೆಯ ಕೊರತೆ ಆಗಿರ್ಬೋದು. ಅನೇಕ ಕಾರ್ಖಾನೆಗಳನ್ನ ಮುಚ್ಚಲಾಗಿದೆ ಎಂಬ ವರದಿಗಳಿವೆ. ಇದನ್ನ ಇನ್ನು ಮುಂದೆ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತಿದು ತುಂಬಾ ಗಂಭೀರವಾಗಿದೆ. ಅದು ದೇಶದ ಆರ್ಥಿಕತೆಯ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನ ಬೀರಬಹುದು. ಆದ್ರೆ ಇದನ್ನ ಒಪ್ಕೊಳ್ಳೋಕೆ ಪ್ರಧಾನಿಗೆ ಇಷ್ಟು ಸಮಯ ಹಿಡಿತು. ಈ ಯುದ್ಧ ಪ್ರಾರಂಭವಾಗಿ 23 ದಿನಗಳು ಕಳೆದ ಬಳಿಕ ಅವರು ಅಂತಿಮವಾಗಿ ಸಂಸತ್ತಿನಲ್ಲಿ ಇದನ್ನ ಒಪ್ಕೊಂಡಿದ್ದಾರೆ. ಆದ್ರೆ ಇದನ್ನ 11 ದಿನಗಳ ಮೊದಲೇ ರಾಹುಲ್ ಹೇಳಿದ್ರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭುಗಿಲೆದ್ದಿದೆ. US, ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿವೆ. ಈ ಯುದ್ಧ ದೂರಗಾಮಿ ಪರಿಣಾಮಗಳನ್ನ ಬೀರಲಿದೆ ಅಂತ ರಾಹುಲ್ ಹೇಳಿದ್ರು. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟಿನ ಬಗ್ಗೆನೂ ರಾಹುಲ್ ಪ್ರಸ್ತಾಪಿಸಿದ್ರು. ಇದು ಅಗಾಧ ಪರಿಣಾಮಗಳನ್ನ ಬೀರಲಿದೆ ಮತ್ತು ಪರಿಣಾಮಗಳು ಕಳವಳಕಾರಿಯಾಗಿರಲಿವೆ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ತೈಲ ಮತ್ತು ನೈಸರ್ಗಿಕ ಅನಿಲದ ಬಹುಪಾಲು ಭಾಗ ಹಾರ್ಮುಜ್ ರಾಜ್ಯದ ಮೂಲಕ ಬರುತ್ತೆ. LPG ಬಗ್ಗೆ ವ್ಯಾಪಕ ಭೀತಿ ಇದೆ. ಬೀದಿ ವ್ಯಾಪಾರಿಗಳ ಮೇಲೆ ಪರಿಣಾಮ ಬೀರ್ತಿದೆ. ಪ್ರಧಾನಿ ಇದನ್ನೆಲ್ಲ ಒಪ್ಪಿಕೊಳ್ಳೋಕೆ ಇಷ್ಟು ಸಮಯ ಯಾಕೆ ತೆಗೆದುಕೊಂಡ್ರು? LPG ಸಿಲಿಂಡರ್ ಬಿಕ್ಕಟ್ಟು ಇನ್ನೂ ಕೊನೆಗೊಂಡಿಲ್ಲ ಮತ್ತು ಉದ್ಯಮಕ್ಕೆ ಅನಿಲ ಸರಬರಾಜು ಇನ್ನೂ ಪುನರಾರಂಭಗೊಂಡಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಿಮ್ಮುಖ ವಲಸೆನೂ ನಡೀತಾ ಇದೆ. ಗಲ್ಫ್ ರಾಷ್ಟ್ರಗಳಿಂದ ವಿಶೇಷವಾಗಿ ಇರಾನ್ನಿಂದ ಕೆಲವರು ಮರಳಿದ್ದಾರೆ ಅಂತ ಪ್ರಧಾನಿ ಉಲ್ಲೇಖಿಸಿದ್ದಾರೆ. ಆದರೆ ತಮ್ಮ ಉದ್ಯೋಗ ಮತ್ತು ವ್ಯವಹಾರಗಳನ್ನು ತೊರೆದ ಜನರ ಕತೆ ಇಲ್ಲೇನಾಗಲಿದೆ ಅಂತ ಅವರು ಹೇಳಲಿಲ್ಲ. ಸವಾಲುಗಳು ದೊಡ್ಡದಾಗಿದೆ ಅಂತ ಪ್ರಧಾನಿಗೆ ಬಹುಶಃ ತಿಳಿದಿದೆ. ಹಾಗಾದ್ರೆ 11 ದಿನಗಳ ಹಿಂದೆ ರಾಹುಲ್ ಗಾಂಧಿ ಹೇಳಿದ ಮಾತಿಗೆ ಅವರನ್ನ ಯಾಕೆ ಅಪಹಾಸ್ಯ ಮಾಡಲಾಯಿತು? ಅವರನ್ನ ದೇಶ ವಿರೋಧಿ ಅಂತ ಯಾಕೆ ಹೇಳಲಾಯಿತು? ಅವರು ದೇಶದ ವಿರುದ್ಧ ಇಂತಹ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅಂತ ಯಾಕೆ ಆಕ್ಷೇಪಿಸಲಾಯಿತು? ಅವರು ಜನರನ್ನ ಹೆದರಿಸ್ತಿದ್ದಾರೆ, ಅವರು ವದಂತಿಗಳನ್ನ ಹರಡ್ತಿದ್ದಾರೆ ಅಂತ ಯಾಕೆ ಹೇಳಲಾಯಿತು? ಇಷ್ಟಾಗಿಯೂ ಪ್ರಧಾನಿ ಅಮೆರಿಕದ ಬಗ್ಗೆ ಯಾವುದೇ ಉಲ್ಲೇಖ ಮಾಡಲಿಲ್ಲ. ಅವರು ಹಲವು ವಿಷಯಗಳನ್ನ ಹೇಳುವುದನ್ನ ತಪ್ಪಿಸಿದ್ರು ಅಂತ ವಿರೋಧ ಪಕ್ಷ ಆರೋಪಿಸಿದೆ. ಪ್ರಧಾನಿ 25 ನಿಮಿಷಗಳ ಕಾಲ ಮಾತಾಡಿದ್ರು, ಆದ್ರೆ ಅಮೆರಿಕದ ಬಗ್ಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಹೀಗಂತ ರಾಹುಲ್ ಗಾಂಧಿ ತಕರಾರೆತ್ತಿದ್ದಾರೆ. ಆದ್ರೆ ಪ್ರಧಾನಿಯನ್ನ ಅಮೆರಿಕ ಸಂಪೂರ್ಣವಾಗಿ ನಿಯಂತ್ರಿಸ್ತಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಮತ್ತೆ ಹೇಳ್ತಿದ್ದಾರೆ. ತೊಂದರೆ ಇದೀಗ ಪ್ರಾರಂಭವಾಗಿದೆ ಮತ್ತು ಭವಿಷ್ಯದಲ್ಲಿ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ರಾಹುಲ್ ಹೇಳ್ತಿದ್ದಾರೆ. ಈಗ ಪ್ರಧಾನಿ ಕೂಡ ಗಂಭೀರ ಪರಿಣಾಮಗಳು ದೀರ್ಘಕಾಲದವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಪರಿಹಾರ ಏನು ಅಂತ ಹೇಳ್ತಿಲ್ಲ, ಮತ್ತಿದಕ್ಕೆ ಯಾರು ಹೊಣೆ ಅಂತಾನೂ ಹೇಳ್ತಿಲ್ಲ. ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡದೇ ಇದ್ದಿದ್ರೆ ಈ ಯುದ್ಧ ಪ್ರಾರಂಭವಾಗ್ತಿರ್ಲಿಲ್ಲ ಅಂತ ಎಲ್ರಿಗೂ ತಿಳಿದಿದೆ. ಯಾಕಂದ್ರೆ ಇರಾನ್ ದಾಳಿ ಮಾಡ್ತಿರ್ಲಿಲ್ಲ. ಮಧ್ಯಪ್ರಾಚ್ಯದ ನಂತರ ಯಾವುದೇ ದೇಶ ಈ ಯುದ್ಧದ ಅತ್ಯಂತ ತೀವ್ರ ಪರಿಣಾಮಗಳನ್ನ ಅನುಭವಿಸಿದ್ರೆ ಅದು ಭಾರತ ಅಂತ ಹೇಳಲಾಗ್ತಿದೆ. ನಮಗೆ ತೈಲ ಅಲ್ಲಿಂದ ಬರುತ್ತೆ, ನಮಗೆ ಅನಿಲ ಅಲ್ಲಿಂದಾನೇ ಬರುತ್ತೆ. ಈಗ ಯುದ್ಧ ಕೊನೆಗೊಂಡ್ರು ಆ ಮಟ್ಟಕ್ಕೆ ಶಕ್ತಿಯನ್ನ ಪುನಃ ಸ್ಥಾಪಿಸೋದು ಇನ್ನೂ ಕಷ್ಟ. ನಾವಿತರ ದೇಶಗಳಿಂದ ಅನಿಲವನ್ನ ಖರೀದಿ ಮಾಡ್ತಿದ್ದೇವಾದ್ರೂ ಅದು ಹೆಚ್ಚು ದುಬಾರಿಯಾಗಿದೆ.
ಮೂರನೇದಾಗಿ ಪ್ರಧಾನಿ ಅಂತಿಮವಾಗಿ ಇರಾನಿನ ಅಧ್ಯಕ್ಷರೊಂದಿಗೆ ಎರಡನೇ ಇರಾನ್ನ ಇಂಧನ ಮೂಲಗಳ ಮೇಲಿನ ದಾಳಿಗಳು ತಪ್ಪು ಅಂತ ಪ್ರಧಾನಿನೇ ಒಪ್ಕೊಳ್ತಿದ್ದಾರೆ. ಯಾಕಂದ್ರೆ ಅದರ ನಂತರವೇ ಇರಾನ್ ತೀವ್ರ ಪ್ರತಿದಾಳಿಯನ್ನ ಮಾಡಿದ್ದು. ನಮ್ಮ ಷೇರು ಮಾರುಕಟ್ಟೆ ನಲುಗಿದೆ, ನಮ್ಮ ರೂಪಾಯಿ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಈ ಯುದ್ಧದಿಂದ ಭಾರತ ಎದುರಿಸ್ತಿರುವ ಗಂಭೀರ ಪರಿಣಾಮಗಳನ್ನು ಊಹಿಸಬಹುದು. ಎಷ್ಟು ಕಾಲ ಬಳಲ್ತಾನೆ ಇರಬೇಕಾಗ್ಬೋದು ಅನ್ನೋದು ಯಾರಿಗೂ ತಿಳಿದಿಲ್ಲ.